ಅಮೆರಿಕದಲ್ಲಿ ಬಟ್ಟೆಗಾಗಿ ಹಾಹಾಕಾರ. ಟ್ರಂಪ್ ಬಿಟ್ಟ ಸುಂಕಾಸ್ತ್ರಕ್ಕೆ ಅಮೆರಿಕವೇ ವಿಲವಿಲ. ಭಾರತಕ್ಕೆ 50% ಟ್ಯಾಕ್ಸ್ ಹಾಕಿ ತಾನೇ ಹಳ್ಳಕ್ಕೆ ಬಿದ್ದ ದೊಡ್ಡಣ್ಣ. ನಮಸ್ಕಾರ ವೀಕ್ಷಕರೇ, ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಯಾವುದು? ನಮಗೆ ತಲೆಗೆ ಬರೋದು ಫಸ್ಟ್ ಅಮೆರಿಕ. ಜಗತ್ತಿನ ಸೂಪರ್ ಪವರ್ ದೇಶ ಯಾವುದು? ಅಮೆರಿಕ. ಆದರೆ ಇವತ್ತು ಅದೇ ಅಮೆರಿಕದಲ್ಲಿ ಒಂದು ವಿಚಿತ್ರ ಮತ್ತು ನಂಬಲು ಅಸಾಧ್ಯವಾದಂತಹ ಸಂಕಷ್ಟ ಎದುರಾಗಿದೆ. ಅಲ್ಲಿನ ಜನ ಕಾರು, ಬಂಗಲೆ, ಐಫೋನ್ ಕೊಳ್ಳೋದಕ್ಕೆ ಪರದಾಡ್ತಾ ಇಲ್ಲ. ಅಲ್ಲಿನ ಜನ ಪರದಾಡ್ತಾ ಇರೋದು ಒಂದು ಗೇಣು ಬಟ್ಟೆಗಾಗಿ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಅಮೆರಿಕದ ಮಾರುಕಟ್ಟೆಗಳಲ್ಲಿ ಜೀನ್ಸ್ ಪ್ಯಾಂಟ್ ಸಿಗ್ತಾ ಇಲ್ಲ, ಹಾಕಿಕೊಳ್ಳೋದಕ್ಕೆ ಕಾಟನ್ ಶರ್ಟ್ ಸಿಗ್ತಾ ಇಲ್ಲ. ಸಿಕ್ಕರೂ ಅದರ ಬೆಲೆ ಎಷ್ಟಿದೆ ಅಂದರೆ ಸಾಮಾನ್ಯ ಜನರು ಅದನ್ನು ಮುಟ್ಟುವುದಕ್ಕೆ ಭಯ ಪಡ್ತಾ ಇದ್ದಾರೆ. ಬಟ್ಟೆ ಅಂಗಡಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾಗಿದ್ದಾವೆ. ಅಷ್ಟಕ್ಕೂ ಅಮೆರಿಕಕ್ಕೆ ಇಂಥ ದುಸ್ಥಿತಿ ಯಾಕೆ ಬಂತು? ಇದಕ್ಕೆಲ್ಲ ಕಾರಣ ಬೇರೆ ಯಾರೂ ಅಲ್ಲ, ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತವನ್ನು ಮಣಿಸಬೇಕು, ಭಾರತಕ್ಕೆ ಪಾಠ ಕಲಿಸಬೇಕು ಅಂತ ಟ್ರಂಪ್ ಬಿಟ್ಟ ಈ ಸುಂಕಾಸ್ತ್ರ ಈಗ ತಿರುಗು ಬಾಣವಾಗಿ ಅಮೆರಿಕಾಗೆ ಎದುರಾಗಿ ನಾಟಿದೆ. ಭಾರತ ರಷ್ಯಾದಿಂದ ತೈಲ ತೆಗೆದುಕೊಳ್ತಾ ಇದೆ ಅಂತ ಆರೋಪ ಮಾಡಿಕೊಂಡು ಅಥವಾ ಕೋಪ ಮಾಡಿಕೊಂಡು ಅಥವಾ ಉರ್ಕೊಂಡಿರುವ ಅಮೆರಿಕ ಭಾರತದ ಬಟ್ಟೆಗಳ ಮೇಲೆ 50% ಟ್ಯಾಕ್ಸ್ ಹಾಕಿತ್ತು. ಆದರೆ ಆಗಿದ್ದೇನು? ಭಾರತ ಸೋಲಿಲ್ಲ, ಬದಲಿಗೆ ಅಮೆರಿಕಾನೇ ಬೆತ್ತಲಾಯಿತು. ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಈ ಬಟ್ಟೆ ಸಮರದ ಅಸಲಿ ಕಥೆ ಏನು, ಮೋದಿಯವರು ಡೊನಾಲ್ಡ್ ಟ್ರಂಪ್ ಅವರನ್ನು ಬೆತ್ತಲೆ ಹೆಂಗೆ ಮಾಡಿದ್ರು, ಇದರ ಹಿಂದಿರೋ ಲೆಕ್ಕಾಚಾರ ಏನು, ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಈ ಸುಂಕಾಸ್ತ್ರದ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮೋದಿಯವರು ಅಮೆರಿಕದ ವಿರುದ್ಧ ತೆಗೆದುಕೊಂಡಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಅಮೆರಿಕದವರಿಗೆ ಬಟ್ಟೆಗಳಿಲ್ಲವಂತೆ, ಅಂದರೆ ಬಟ್ಟೆಗಳು ಹಾಕೊಳ್ಳೋದಕ್ಕೆ ಸಿಗ್ತಿಲ್ವಂತೆ. ಈಗ ಮೋದಿ ಮತ್ತು ಟ್ರಂಪ್ ನಡುವೆ ಈ ಬಟ್ಟೆ ವಾರ್ ಶುರುವಾಗುತ್ತಾ? ಏನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಕತೆ ಮೂಲ ಶುರುವಾಗುವುದು ಎಲ್ಲಿಂದ? ರಷ್ಯಾ ಮತ್ತು ಉಕ್ರೇನ್ ಯುದ್ಧದಿಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧ ಹೇರಿತ್ತು. ರಷ್ಯಾದಿಂದ ಯಾರು ಕೂಡ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲವನ್ನು ತಗೋಬಾರ್ದು ಅಂತ ಆರ್ಡರ್ ಮಾಡಿತ್ತು ಅಮೆರಿಕ. ಆದರೆ ಭಾರತ ಏನು ಮಾಡ್ತು? ನಮ್ಮ ದೇಶದ ಹಿತಾಸಕ್ತಿ ನಮಗೆ ಮುಖ್ಯ ಅಂತ ಹೇಳಿ ರಷ್ಯಾದಿಂದ ಕಡಿಮೆ ಬೆಲೆಗೆ ಸಿಗ್ತಾಗಿದ್ದ ತೈಲವನ್ನು ಭರ್ಜರಿಯಾಗಿ ಖರೀದಿ ಮಾಡ್ತು. ಇದು ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗತ್ತೆ. ನಾವು ಹೇಳಿದ್ರೂ ಭಾರತ ಕೇಳ್ತಿಲ್ವಲ್ಲ, ಅವರು ರಷ್ಯಾಗೆ ದುಡ್ಡು ಕೊಟ್ಟು ಪರೋಕ್ಷವಾಗಿ ಯುದ್ಧಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅಮೆರಿಕ ಆರೋಪ ಮಾಡುತ್ತೆ, ಜಗಜ್ಜಾಹೀರು ಮಾಡುತ್ತೆ. ಇದಕ್ಕೆ ಸೇಡು ತೀರಿಸಿಕೊಳ್ಬೇಕು ಅಂತ ಅಮೆರಿಕ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಅಧ್ಯಕ್ಷ ಟ್ರಂಪ್ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ತಾರೆ. ಅದೇನೆಂದರೆ ಭಾರತದಿಂದ ಅಮೆರಿಕಾಗೆ ಬರುವಂತಹ ಎಲ್ಲ ಗಾರ್ಮೆಂಟ್ಸ್, ಅಂದರೆ ಈ ಉಡುಪುಗಳು, ಬಟ್ಟೆಗಳ ಮೇಲೆ ಬರೋಬ್ಬರಿ 50% ಸುಂಕವನ್ನು ವಿಧಿಸುತ್ತೆ. ಅಂದರೆ ಉದಾಹರಣೆಗೆ ಭಾರತದ ಒಂದು ಶರ್ಟ್ ಬೆಲೆ $100 ಇದ್ದರೆ ಅಮೆರಿಕಾಗೆ ಹೋದಾಗ ಅದರ ಬೆಲೆ 50% ಟ್ಯಾಕ್ಸ್ ಹಾಕಿ $150 ಆಗತ್ತೆ. ಟ್ರಂಪ್ ಅಂದುಕೊಂಡಿದ್ದಿಷ್ಟೇ, ಹೀಗೆ ಮಾಡಿದ್ರೆ ಭಾರತದ ಬಟ್ಟೆ ವ್ಯಾಪಾರ ಬಿದ್ದು ಹೋಗುತ್ತೆ, ಭಾರತ ನನ್ನ ಕಾಲು ಹಿಡ್ಕೊಳ್ಳುತ್ತೆ ಅಂತ ಟ್ರಂಪ್ ಅಂದ್ಕೊಂಡಿದ್ದ. ಆದರೆ ಆಗಿದ್ದೇ ಉಲ್ಟಾ. ಟ್ರಂಪ್ ಅವರ ಈ ನಿರ್ಧಾರ ಜಾರಿಯಾಗಿದ್ದೇ ತಡ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಭೂಕಂಪವೇ ಸೃಷ್ಟಿಯಾಗಿತ್ತು. ಯಾಕಂದರೆ ಅಮೆರಿಕದ ಬಹುಪಾಲು ಬಟ್ಟೆಗಳು ಹೋಗೋದೇ ಭಾರತದಿಂದ. ಅಂದರೆ ಭಾರತದಿಂದ ಹೋಗುವಂತಹ ಬಟ್ಟೆಗಳನ್ನೇ ಅಮೆರಿಕನ್ನರು ಹಾಕೊಳ್ತಾರೆ. ಜಗತ್ತಿನ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಅದು ಜೀನ್ಸ್ ಆಗಿರಲಿ ಅಥವಾ ಟೀ ಶರ್ಟ್ ಆಗಿರಲಿ ಅಥವಾ ಫಾರ್ಮಲ್ ವೇರ್ ಆಗಿರಲಿ, ಎಲ್ಲ ತಯಾರಾಗೋದು ಎಲ್ಲಿ? ಭಾರತದಲ್ಲಿ, ಭಾರತದ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳಲ್ಲಿ. ಯಾವಾಗ 50% ಟ್ಯಾಕ್ಸ್ ಬಿತ್ತೋ ಅಮೆರಿಕದ ಕಂಪನಿಗಳು ಭಾರತದಿಂದ ಬಟ್ಟೆ ತರಿಸ್ಕೊಳ್ಳೋದನ್ನು ನಿಲ್ಲಿಸಿದ್ವು. ಯಾಕಂದರೆ ಅಷ್ಟು ಟ್ಯಾಕ್ಸ್ ಕಟ್ಟಿ ವ್ಯಾಪಾರ ಮಾಡೋದಕ್ಕೆ ಅವರಿಗೆ ಲಾಭ ಸಿಗ್ತಾ ಇರಲಿಲ್ಲ. ಇದರ ಪರಿಣಾಮ ಏನಾಯಿತು? ಸ್ಟಾಕ್ ಖಾಲಿಯಾಯಿತು. ಅಮೆರಿಕದ ಶೋರೂಮ್ಗಳಲ್ಲಿ ಬಟ್ಟೆಗಳ ಸ್ಟಾಕ್ ಖಾಲಿಯಾಗತ್ತೆ, ಹೊಸ ಸರಕು ಬರೋದು ನಿಂತು ಹೋಗುತ್ತೆ, ಬೆಲೆ ಏರಿಕೆಯಾಗತ್ತೆ. ಅಫ್ಕೋರ್ಸ್ ಸ್ಟಾಕ್ ಖಾಲಿ ಆಗ್ತಾ ಇದ್ದ ಹಾಗೆ ಬೆಲೆ ಏರಿಕೆಯಾಗತ್ತೆ. ಇರೋ ಅಲ್ಪ ಸ್ವಲ್ಪ ಬಟ್ಟೆಗಳಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿ ಬೆಲೆ ಗಗನಕ್ಕೇರಿತು. $20 ಸಿಗ್ತಾ ಇದ್ದ ಜೀನ್ಸ್ ಪ್ಯಾಂಟ್ $50-60 ಆಯಿತು. ಇನ್ನು ಸಾಮಾನ್ಯರಿಗೆ ಹೊರೆ ಬೀಳೋದಕ್ಕೆ ಶುರುವಾಗತ್ತೆ. ಅಲ್ಲಿನ ಸಾಮಾನ್ಯ ಜನರು, ಮಧ್ಯಮ ವರ್ಗದವರು ಬಟ್ಟೆ ಕೊಳ್ಳೋದಕ್ಕೆ ಯೋಚನೆ ಮಾಡುವ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಒಂದು ಕಡೆ ಟ್ರಂಪ್ ಅವರ ಆಸ್ತಿ ಒಂದೇ ವರ್ಷದಲ್ಲಿ $12,850 ಕೋಟಿ ಏರಿಕೆಯಾಗಿದೆ. ಅವರು ಕುಬೇರರಾಗಿದ್ದಾರೆ. ಆದರೆ ಇನ್ನೊಂದು ಕಡೆ ಅಮೆರಿಕದ ಜನಸಾಮಾನ್ಯ
ಬಟ್ಟೆಗೂ ಕೂಡ ಪರದಾಡುವಂತಾಗಿದೆ. ಎಂಥ ವಿಪರ್ಯಾಸ ನೋಡಿ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಅಮೆರಿಕದವರು ಬಟ್ಟೆ ಕೊಳ್ಳೋದು ನಿಲ್ಲಿಸಿಬಿಟ್ರೆ ಭಾರತದ ವ್ಯಾಪಾರಿಗಳಿಗೆ ನಷ್ಟ ಆಗೋದಿಲ್ವಾ ಅಂತ. ಇಲ್ಲೇ ಇರೋದು ಭಾರತದ ಮಾಸ್ಟರ್ ಮೈಂಡ್. ಅಮೆರಿಕ ಯಾವಾಗ ಬಾಗಿಲು ಮುಚ್ಚತ್ತೋ ಭಾರತದ ವ್ಯಾಪಾರಿಗಳು ಬೇರೆ ಕಿಟಕಿಗಳನ್ನು ಓಪನ್ ಮಾಡಿಕೊಂಡ್ರು. ಅದರಲ್ಲಿ ರಷ್ಯಾ ಮತ್ತು ಚೀನಾ ಮಾರುಕಟ್ಟೆ. ಅಮೆರಿಕ ಬೇಡ ಅಂತಂದ್ರೆ ಏನಾಯಿತು? ಭಾರತ ತನ್ನ ರಫ್ತನ್ನು ರಷ್ಯಾ ಮತ್ತು ಚೀನಾ ಕಡೆಗೆ ತಿರುಗಿಸ್ತತೆ. ಈ ದೇಶಗಳ ಜೊತೆಗೆ ಭಾರತದ ಬಾಂಧವ್ಯ ತುಂಬ ಚೆನ್ನಾಗೇ ಇದೆ. ಅಲ್ಲಿಗೆ ನಮ್ಮ ಬಟ್ಟೆಗಳ ರಫ್ತು ಹೆಚ್ಚಾಗತ್ತೆ, ಅಂದರೆ ವ್ಯಾಪಾರ ಜಾಸ್ತಿ ಆಗುತ್ತೆ, ನಮಗೇನು ಇಫೆಕ್ಟ್ ಆಗೋದಿಲ್ಲ. ಏರಿಕೆಯಾದಂತಹ ರಫ್ತು ಅಂಕಿಅಂಶಗಳ ಪ್ರಕಾರ ಅಮೆರಿಕದ ನಿರ್ಬಂಧದ ಹೊರತಾಗಿಯೂ ಭಾರತದ ಒಟ್ಟಾರೆ ಗಾರ್ಮೆಂಟ್ ರಫ್ತು ಅಂದರೆ ಟೋಟಲ್ ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗಿಲ್ಲ, ಬದಲಿಗೆ ಹೆಚ್ಚಾಗಿದೆ. ಅಮೆರಿಕ ನಮ್ಮನ್ನು ತುಳಿಯೋದಕ್ಕೆ ನೋಡ್ತು, ಆದರೆ ನಾವು ಹೊಸ ದಾರಿ ಹುಡುಕಿಕೊಂಡು ಬೆಳೆದ್ವಿ. ಅರ್ಥಾತ್ ಅಮೆರಿಕದವರು ಬೇಡಪ್ಪ ನಮಗೆ ನಿಮ್ಮ ಬಟ್ಟೆಗಳು ಬೇಡ ಅಂತಂದಾಗ, ಬೇಡಪ್ಪ ನೀನು ಬೇಡ ಅಂತಂದರೆ ನಾನು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಂದ್ಬಿಟ್ಟು ರಷ್ಯಾ, ಚೀನಾ ಸೇರಿದಂತೆ ಜಪಾನ್ನ ಅಂದರೆ ವಿಶ್ವದ ಪವರ್ಫುಲ್ ರಾಷ್ಟ್ರಗಳಿಗೆ ಬಟ್ಟೆಗಳನ್ನು ಭಾರತ ರಫ್ತು ಮಾಡುತ್ತೆ. ಅಂದರೆ ಮೊದಲು ಅಮೆರಿಕಾಗೆ ಒಂದು 30% ರಫ್ತು ಮಾಡ್ತಾ ಇದ್ದಂತಹ ಬಟ್ಟೆಗಳ ಸಂಖ್ಯೆ ಅಮೆರಿಕ ಬ್ಯಾನ್ ಮಾಡಿದ ನಂತರ 70-80% ಭಾರತ ಈ ಬಟ್ಟೆ ಗಾರ್ಮೆಂಟ್ಸ್ ಬಟ್ಟೆಗಳನ್ನು ಬೇರೆ ದೇಶಗಳಿಗೆ 70%ನಷ್ಟು ರಫ್ತು ಮಾಡೋದಕ್ಕೆ ಹೋಯಿತು. ಅಮೆರಿಕ ಏನು ಅಂದ್ಕೊಂಡಿತ್ತು? ಭಾರತಕ್ಕೆ ಪೆಟ್ಟು ಕೊಡಬೇಕು, ಭಾರತ ಲಾಸ್ ಮಾಡಬೇಕು, ನಷ್ಟ ಅನುಭವಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿತ್ತು ಯಾರು? ಟ್ರಂಪ್ ಅವರು. ಆದರೆ ಭಾರತ ಲಾಸ್ ಆಗಲಿಲ್ಲ, ನಷ್ಟ ಏನು ಅನುಭವಿಸಲಿಲ್ಲ. ಜಾಸ್ತಿನೇ ಇನ್ವೆಸ್ಟ್ಮೆಂಟ್ ಅಂದರೆ ಜಾಸ್ತಿನೇ ದುಡ್ಡು ಪಡ್ಕೊಂಡ್ಬಿಡ್ತು, ಬಿಕಾಸ್ ರಫ್ತು ಜಾಸ್ತಿ ಆಯಿತು. ಟ್ರಂಪ್ ಅಂದ್ಕೊಂಡಿದ್ರು ಭಾರತ ಬಿಟ್ಟರೆ ಬೇರೆ ದೇಶ ಇಲ್ವಾ, ನಾವು ವಿಯೆಟ್ನಾಂ, ಬಾಂಗ್ಲಾದೇಶ ಅಥವಾ ಮೆಕ್ಸಿಕೋದಿಂದ ಬಟ್ಟೆ ತರಿಸ್ಕೊಳ್ತೀವಿ ಅಂತ ಅಂದ್ಕೊಂಡಿತ್ತು ಅಮೆರಿಕ. ಆದರೆ ಗ್ರೌಂಡ್ ರಿಯಾಲಿಟಿನೇ ಬೇರೆಯಾಗಿದೆ. ಬಾಂಗ್ಲಾದೇಶ ಗಲಾಟೆಗಳು ಜಾಸ್ತಿ ಆಗಿದ್ದಾವೆ, ಸರಿಯಾದ ಸಮಯಕ್ಕೆ ಸರಕುಗಳು ಕೊಡೋದಕ್ಕೆ ಆಗ್ತಾಗಿಲ್ಲ. ಇನ್ನು ವಿಯೆಟ್ನಾಂ, ಅವರಿಗೆ ಭಾರತದಷ್ಟು ದೊಡ್ಡ ಮಟ್ಟದ ಆರ್ಡರ್ಗಳನ್ನು ನಿಭಾಯಿಸುವ ಕೆಪಾಸಿಟಿ ಅವರಿಗಿಲ್ಲ. ಇನ್ನು ಚೀನಾ, ಅಮೆರಿಕಾಗೆ ಮೊದಲೇ ಚೀನಾ ಅಂತಂದರೆ ಆಗೋದಿಲ್ಲ. ಹೀಗಾಗಿ ಭಾರತಕ್ಕೆ ಪರ್ಯಾಯವಾಗಿ ನಿಲ್ಲಬಲ್ಲಂತಹ ಯಾವ ದೇಶವೂ ಸದ್ಯಕ್ಕೆ ಅಮೆರಿಕದ ಕಣ್ಣು ಮುಂದೆ ಇಲ್ಲ. ಭಾರತದ ಹತ್ತಿ ಕ್ವಾಲಿಟಿ, ಅಲ್ಲಿನ ಅಗ್ಗದ ಮಾನವ ಶ್ರಮ ಮತ್ತು ದೊಡ್ಡ ಫ್ಯಾಕ್ಟರಿಗಳು ಅಮೆರಿಕಾಗೆ ಅನಿವಾರ್ಯವಾಗಿದೆ. ಈಗ ಅಮೆರಿಕದ ಬಟ್ಟೆ ವ್ಯಾಪಾರಿಗಳು ಸರ್ಕಾರದ ಬಳಿ ಹೋಗಿ ದಯವಿಟ್ಟು ಈ ಟ್ಯಾಕ್ಸ್ ತೆಗೀರಿ, ಇಲ್ಲ ಅಂತಂದರೆ ನಮ್ಮ ಬಿಸ್ನೆಸ್ ಮುಚ್ಚಿ ಹೋಗತ್ತೆ ಅಂತ ಗೋಗರಿತಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಥಿಂಕ್ ಮಾಡಿದ್ದ? ಮೋದಿ ಜೊತೆಗೆ ಭಾರತವೇ ನಮ್ಮ ಕಾಲಿಗೆ ಬೀಳಬೇಕು ಅಂತ ಥಿಂಕ್ ಮಾಡಿದ್ರು, ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಕೊನೆಗೇನಾಯಿತು? ಅಮೆರಿಕಾನೇ ಭಾರತದ ಕಾಲು ಬೀಳೋ ಹಾಗಾಯಿತು. ಇದರ ಪಾಠ. ಈ ಘಟನೆ ಜಗತ್ತಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ. ಜಾಗತೀಕರಣದ ಈ ಕಾಲದಲ್ಲಿ, ಅರ್ಥಾತ್ ಮೊಬಿಲೈಸೇಷನ್ನ ಕಾಲದಲ್ಲಿ, ಯಾವುದೇ ದೇಶವನ್ನು, ಅದೂ ಕೂಡ ಭಾರತದಂತಹ ಬಲಿಷ್ಠ ಆರ್ಥಿಕತೆಯನ್ನು ಮೂಲೆಗುಂಪು ಮಾಡುವುದಕ್ಕೆ ಆಗಲ್ಲ. ಭಾರತದ ಮೇಲೆ 50% ಹಾಕದಂತಹ ಟ್ಯಾಕ್ಸ್ ಅಮೆರಿಕಕ್ಕೆ ಮಾಡದಂತಹ ಗಾಯವೇ ಹೆಚ್ಚು. ಇದನ್ನೇ ಸ್ವಯಂಕೃತ ಅಪರಾಧ ಅಂತ ಕರಿತೀವಿ. ಅಂದರೆ ಬೇರೆಯವರಿಗೆ ನಾವು ನೋವು ಅಥವಾ ಗಾಯ ಮಾಡೋದಕ್ಕೆ ಹೋಗಿ ನಮಗೆ ಗಾಯ ಆಯಿತು ಅನ್ನೋ ರೀತಿಗೆ ಅಮೆರಿಕ ಬಂದು ನಿಂತಿದೆ. ಒಂದು ಕಡೆ ರಷ್ಯಾದಿಂದ ಕಡಿಮೆ ಬೆಲೆಗೆ ಆಯಿಲ್ ತೆಗೆದುಕೊಂಡು ನಮ್ಮ ಪೆಟ್ರೋಲ್ ಬೆಲೆ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಬಟ್ಟೆಯನ್ನು ಬೇರೆ ದೇಶಗಳಿಗೆ ಮಾರಿ ಲಾಭ ಮಾಡಿಕೊಂಡ್ವಿ. ಒಟ್ಟಾರೆಯಾಗಿ ಹೇಳೋದಾದರೆ ಅಮೆರಿಕದ ಬಟ್ಟೆ ಬಿಕ್ಕಟ್ಟು ಅಲ್ಲಿನ ಸರ್ಕಾರ ಮಾಡದ ತಪ್ಪು ನಿರ್ಧಾರದ ಫಲವಾಗಿದೆ. ಟ್ರಂಪ್ ಅವರ ಹಠಮಾರಿತನದಿಂದ ಅಲ್ಲಿನ ಜನರ ಜೇಬಿಗೆ ಕತ್ತರಿ ಬೀಳ್ತಾಗಿದೆ. ಮುಂದೆ ಅಮೆರಿಕ ಈ ಟ್ಯಾಕ್ಸ್ ವಾಪಸ್ ಪಡೆದುಕೊಳ್ಳುತ್ತಾ ಅಥವಾ ಅಮೆರಿಕದ ಜನ ಹರಿದ ಬಟ್ಟೆಗಳನ್ನೇ ಹಾಕೊಂಡು ತಿರುಗಾಡ್ತಾರ? ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಭಾರತ ರಷ್ಯಾದಿಂದ ಆಯಿಲ್ ತೆಗೆದುಕೊಳ್ತಾ ಇರೋದು ತಪ್ಪಾ ಸರಿನಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಈ ದಬ್ಬಾಳಿಕೆಗೆ ಭಾರತ ಸರಿಯಾದ ಉತ್ತರ ಕೊಟ್ಟಿದೆಯಾ? ಟ್ರಂಪ್ ಅವರ ಈ ನಡೆಗೆ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.